Sir, thank you so much for inspiring us. Ibru Kuda, our ID Tanda, you have done a phenomenal job. ಇಂಥ ಒಳ್ಳೆ ಆಸ್ಪತ್ರೆಗಳು ಸಮಾಜದಲ್ಲಿ ಜನರಿಗೆ ಇನ್ನಷ್ಟು ಸೇವೆ ಮಾಡುವಂಥ ದಿಕ್ಕಿನಲ್ಲಿ ಕೆಲಸ ಮಾಡಲಿ. ನಿಮಗೆ ಭಗವಂತನ ಮತ್ತು ಗುರುವರ ಹಿರಿಯರ ಕೃಪೆ ಯಾವಾಗಲೂ ಸದಾ ಇರಲಿ ಅಂತ ಹೇಳಿ ಸಂದರ್ಭದಲ್ಲಿ ಎಲ್ರಿಗೂ ಶುಭ ಹಾರೈಸ್ತಾ ಇದ್ದೀನಿ. ನಮಸ್ಕಾರ. ಶ್ರೀಧರ್ ಅವರು ನನಗೆ ಸುಮಾರು 30 ವರ್ಷದ ಪರಿಚಯ. ಬಹಳ ಉತ್ತಮವಾದಂಥ ಸರ್ಜನ್ ಆಗಿ ಅವರು ಹಲವಾರು ವರ್ಷಗಳಿಂದ ಜನರಿಗೆ ಸೇವೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರ ಶ್ರೀಮತಿಯವರಾದಂಥ ಡಾಕ್ಟರ್ ವಿಜಯ ಅವರು ನಾನು MD ಓದುವಾಗ ಜೊತೆಯಲ್ಲೇ ನಾವು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ವಿ. ನಾನು ಫೈನಲ್ ಇಯರ್ ಇದ್ದಾಗ ಅವರು ಮೊದಲನೇ ವರ್ಷ MD ಮಾಡ್ತಾಯಿದ್ದು. ಹೀಗಾಗಿ ಬಹಳ ಒಂದು ಆತ್ಮೀಯತೆ, ಒಂದು ಪರಿಚಯ, ಒಂದು ಸಂಬಂಧ ಇತ್ತು. ಇವತ್ತು ಅತ್ರೇಯ ಆಸ್ಪತ್ರೆ ನಾನು ಒಳಗೆ ನೋಡಿದಂಥ ಸಂದರ್ಭದಲ್ಲಿ ಇದೊಂದು ವಿಶ್ವ ದರ್ಜೆಯ ಆಸ್ಪತ್ರೆ ಅಂತಲೇ ಹೇಳಬೇಕಾಗುತ್ತೆ. ವಿಶ್ವ ದರ್ಜೆಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಯಾಕೆಂದರೆ ಶ್ರೀಧರ್ ಮತ್ತು ಡಾಕ್ಟರ್ ವಿಜಯ ಅವರ ಕನಸು ಇತ್ತು, ಇಲ್ಲ ಒಂದು ಆಸ್ಪತ್ರೆಯನ್ನು ಮಾಡಬೇಕು. ಯಾಕೆಂದರೆ ಅವರು ಬೇರೆ ಬೇರೆ ಆಸ್ಪತ್ರೆಗಳಲ್ಲಿ ಮೊದಲು ಕೆಲಸ ಮಾಡ್ತಾಯಿದ್ರು. ನನಗೆ ಡಾಕ್ಟ್ರು ಬಂದು ಆಸ್ಪತ್ರೆನ ಹೀಗೆ ಆಗಿ ಅಂತ ನಾನು ಹೇಳಿದೆ, ಡಾಕ್ಟ್ರೇ ಹೊಡೆದ್ಬಿಟ್ಟು ಸ್ಟೇಷನ್ಗೆ ಹೋಗ್ಬೇಕು, ಹೊಡಿದಿರೇ ಸ್ಟೇಷನ್ಗೆ ಹೋಗಿ ಕೇಳಿದ್ರೆ ಬಿಡ್ತಾರ, ನೀವು ಮಾಡಿ, ನಾನು ಇದ್ದೀನಿ ಅಂತೇಳಿ ಭಾಳ ಪ್ರೀತಿಯಿಂದ ಹೇಳಿದೆ. ಅದರಿಂದ ಡಾಕ್ಟ್ರ್ ಸಾಹೇಬರು ಭಾಳ ಒಳ್ಳೆಯ ರೀತಿಯಲ್ಲಿ, ಭಾಳ ಒಳಗಡೆ ಇಂಟೀರಿಯರು ಯಾವ ಹಾಸ್ಪಿಟ್ಲಿಗಿನ್ನ ಕಮ್ಮಿ ಏನಿಲ್ಲ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ವಿಶೇಷವಾದಂಥ ಒಳ್ಳೆ ವಾತಾವರಣನ, ಬೆಳಕನ್ನು ಹಾಸ್ಪಿಟ್ಲಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನೀವು ಯೋಚನೆಯನ್ನು ಮಾಡಿ, ಎಲ್ಲಿ ಖರ್ಚು ಕಮ್ಮಿ ಆಗುತ್ತೋ ಹೊರೆ ಆಟೋಮೆಟಿಕ್ಕಾಗಿ ಪೇಷಂಟ್ಗಳ ಮೇಲೆ ಹೊರೆ ಕಮ್ಮಿ ಆಗೋದು, ಅದು ಭಾಳ ಭಾಳ ಒಳ್ಳೆಯ ಕೆಲಸ. ಪದಗಳಲ್ಲಿ ಹೇಳೋ ರೀತಿಯಲ್ಲೇ ಇಲ್ಲ. ಇಷ್ಟು ವರ್ಷಗಳ ಒಂದು ಆಸೆ, 40 ವರ್ಷಗಳ ಒಂದು ಆಸೆ ಇವತ್ತು ನೆರವೇರಿದೆ. ಭಗವಂತ ನೆರವೇರಿಸಿದ್ದಾನೆ. ನಿಮ್ಮೆಲ್ಲರ ಒಂದು ಶುಭ ಹಾರೈಕೆಯಿಂದ ಹಾಸ್ಪಿಟ್ಲು ಸಂಸ್ಥೆ ಗ್ರೋ ಆಗಲಿ ಅಂತ ನಾವು ಇಷ್ಟಪಡ್ತೀವಿ. ನಮಗೆ ಸಾಧಾರಣವಾಗಿ ಜನಗಳು ಮನೆಗೆ ಯಾವುದು ಹತ್ತಿರ ಆಗುತ್ತೆ, ಹೆಚ್ಚು ಫೆಸಿಲಿಟಿ ಯಾವ್ದು ಇರುತ್ತೆ, ಯಾವುದು ಫೈನಾನ್ಷಿಯಲಿ ಮೋರ್ ವಯಬಲ್ ಅನ್ಸುತ್ತೆ ಅದನ್ನು ನೋಡ್ತಾರೆ. ಡಾಕ್ಟರ್ಸ್ಗಳನ್ನು ಮ್ಯಾಟರ್ ಆಗುತ್ತೆ ಅವ್ರಿಗೆ. ಸೊ ಅದನ್ನ ದೃಷ್ಟಿಲಿ ಇಟ್ಕೊಂಡು ನಮ್ಮ ಫ್ಯಾಮಿಲಿಯವರೇ 10 ಡಾಕ್ಟರ್ಸ್ ಇದ್ದಾರೆ, ಬೇರೆ ಬೇರೆ ಸ್ಪೆಷಾಲಿಟಿ ಅವರು. ನಾವು ಈ ಆಸ್ಪತ್ರೆ ಓಪನ್ ಮಾಡಿದ್ದೀವಿ ಸರ್. ಎಲ್ಲ ವ್ಯವಸ್ಥೆಗಳು ಇದೆ, ಎಲ್ಲ ವಿಧವಾದ ಆಪರೇಷನ್ಗಳು ಮಾಡ್ಬೋದು. ದೆನ್ 24 ಅವರ್ಸ್ ಲ್ಯಾಬೊರೇಟರಿ ಇದೆ, 24 ಅವರ್ಸ್ ಫಾರ್ಮಸಿ ಇದೆ, ರೌಂಡ್ ದ ಕ್ಲಾಕ್ ಡಾಕ್ಟರ್ಸ್, ನರ್ಸಸ್ ಇರ್ತಾರೆ, ಎಕ್ಸ್ಪೀರಿಯನ್ಸ್ ನರ್ಸಸ್ ಇರ್ತಾರೆ ನಮ್ಮ ಹತ್ರ. ದೆನ್ ವಿ ವಿಲ್ ಗಿವ್ ಎ ಡೆಡಿಕೇಟೆಡ್ ಸರ್ವಿಸ್
ನಮ್ಮ ಟ್ಯಾಗ್ಲೈನಲ್ಲಿ ಇದೆ, ಎಕ್ಸ್ಪೀರಿಯನ್ಸ್ ದಿ ಎಕ್ಸಲೆನ್ಸ್ ಅಂತ. ಅದನ್ನು ಅನುಭವಿಸಿದವರಿಗೆ ಗೊತ್ತಾಗುತ್ತೆ. 1-2 ತಿಂಗಳು 3 ತಿಂಗಳು ಟೈಮ್ನಲ್ಲಿ ನೀವು ಇಫ್ ಯು ಇಂಟರ್ವ್ಯೂ ದಿ ಕಾಮನ್ ಪಬ್ಲಿಕ್, ದೇ ವಿಲ್ ಎಕ್ಸ್ಪೀರಿಯನ್ಸ್ ಅವ್ರದ್ದು ಏನಿತ್ತು ಅನ್ನೋದನ್ನು ಹೇಳ್ಕೊಳ್ತಾರೆ. ಆ ಒಂದು ಕಾನ್ಫಿಡೆನ್ಸು ನಮಗಿದೆ. ಇವತ್ತಿನ ದಿನ ನನ್ನ ಜೀವನದಲ್ಲಿ ಬಹಳ ಬಹಳ ಅತ್ಯಮೂಲ್ಯವಾದಂತಹ ದಿನ. ಇಂತಹ ದಿನಗಳು ಬರೋದು ಲೈಫ್ನಲ್ಲಿ ಕಷ್ಟ. ನಮ್ಮಂಥವ್ರುಗಳಿಗೆ ಆಪರೇಷನ್ ಮಾಡ್ತೀವಿ, ಪೇಷಂಟ್ ನೋಡ್ತೀವಿ, ಅದೇ ರೊಟೀನ್ ಆಗಿರುತ್ತೆ. ಈ ಒಂದು ಸೋಷಿಯಲ್ ಫಂಕ್ಷನ್ ಇನ್ನೇ ಪ್ರೈವೇಟ್ ಫಂಕ್ಷನ್, ಪ್ರೈವೇಟ್ ಆರ್ಗನೈಸೇಷನ್ ಕಷ್ಟ. ಬಟ್ ದೇವ್ರ ದಯದಿಂದ ನೆರವೇರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಸೊ ನಮಗೆ ಇದು ಬಹಳ ಹೆಮ್ಮೆ ತರುವಂಥ ವಿಷಯವಾಗಿದೆ. ನಾವು ಆಲ್ಮೋಸ್ಟ್ ನಿಯರ್ಲಿ ಅರೌಂಡ್ ಒಂದು 4 ವರ್ಷದ ಹಿಂದೆ ಒಂದು ಆಸೆ ಬಂತು, ಮಾಡೋಣ ನಮ್ಮದೇ ಒಂದು ಆಸ್ಪತ್ರೆ ಅಂತ. ಹಲವಾರು ಆಸ್ಪತ್ರೆಗಳು ಇದಕ್ಕೆ ಮುಂಚೆ ಕೆಲಸ ಮಾಡಿದ್ದೀವಿ. ಎಲ್ಲೋ ಒಂದು ಚೂರು ಕಟ್ಟಾಗ್ದಂಗೆ ಇರುತ್ತೆ. ಯಾವುದೋ ಒಂದು ಪೇಷಂಟ್ ಏನೋ ಕೇಳ್ತಾರೆ, ಯಾವುದೋ ಒಂದು ಡಿಸ್ಕೌಂಟ್ ಕೇಳ್ತಾರೆ, ನಮ್ಮ ಕೈಯಲ್ಲಿ ಇರಲ್ಲ ಅದು. ಬಟ್ ಪಾಪ ಪೇಷಂಟ್ಗಳು ಅನ್ಸುತ್ತೆ, ಅಯ್ಯೋ ಡಾಕ್ಟರ್ ಇಷ್ಟು ಮಾಡ್ತಿದ್ದಾರೆ, ಆಗ್ತಿಲ್ಲ ಅಂತ ಬೇರೆ ಹಾಸ್ಪಿಟಲ್ ರೆಫರ್ ಮಾಡಬೇಕಾಗತ್ತೆ. ಸೊ ಆ ಒಂದು ಸಂದರ್ಭ ಬರಬಾರ್ದು ಅಂತ ನಮ್ಮದೇ ಆದಂಥ ಒಂದು ಸೆಟಪ್ ಇದ್ದರೆ ಇಡೀ ಕಂಟ್ರೋಲ್ ನಮ್ಮ ಕೈಲಿರುತ್ತೆ. ಆದಷ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಗುಣಮಟ್ಟವಾದಂಥ ಒಂದು ಟ್ರೀಟ್ಮೆಂಟ್ನ ನಮ್ಮ ಜನರಿಗೆ ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಈ ಆಸ್ಪತ್ರೆಯನ್ನು ಓಪನ್ ಮಾಡಿದ್ದೀವಿ. ನಮ್ಮದು ಕೆಲವು ಲಿಮಿಟೇಷನ್ಗಳು ಇದ್ರೂ ಏನೇನು ಸೌಲಭ್ಯಗಳು ನಮಗೆ ಆಗುತ್ತೋ ಎಲ್ಲದನ್ನು ಇಲ್ಲಿ ಪ್ರೊವೈಡ್ ಮಾಡ್ತೀವಿ. ಒಂದು ಎಂಡೋಸ್ಕೋಪಿ ಇರ್ಬೋದು, ಬ್ಲಡ್ ಟೆಸ್ಟ್ಗಳಿರ್ಬೋದು, ಅಲ್ಲಿಂದ ಹಿಡಿದು ನೀ ರಿಪ್ಲೇಸ್ಮೆಂಟ್ ಸರ್ಜರಿ, ನ್ಯೂರೋ ಸರ್ಜರಿ, ಪ್ರತಿಯೊಂದು ಆಪರೇಷನ್ ಮಾಡುವಂಥ ಸೌಲಭ್ಯ ಇಲ್ಲಿದೆ. 8 ಬೆಡ್ ICUಗಳು ಹಾಗೂ 8 ಬೆಡ್ ನಿಯರ್ಟಲ್ ICU, ಅಂದರೆ ಟೈಮ್ಗಿಂತ ಮುಂಚೆನೆ ಹುಟ್ಟಿರೋಂಥ ಮಕ್ಕಳನ್ನ ಶೋಷಣೆ ಮಾಡುವಂಥ ಒಂದು ICUಗಳನ್ನ ನಿರ್ಮಾಣಿಸ್ತೀವಿ. 24 hours ಕವರೇಜ್ ಇರುವಂಥ ಡಾಕ್ಟರ್ಸ್ ಇಲ್ಲದೇ ಇರ್ತೀವಿ. ಸೊ ಎಲ್ಲರಿಗೂ ಒಂದು ಒಳ್ಳೆ ಸೇವೆ ಮಾಡುವಂಥ ಉದ್ದೇಶದಿಂದ ಮಾಡಿದ್ದೀವಿ. ಕಾಯಿಲೆ ಇದ್ದಂಥವರು ನಮ್ಮಲ್ಲಿ ಬಂದು ಗುಣಮಟ್ಟವಾದ ಟ್ರೀಟ್ಮೆಂಟ್ ತಗೊಂಡು ಗುಣಮುಕ್ತರಾಗಿ ಅವರು ಹಿಂತಿರುಗಲು ನಾವು ಬಯಸುತ್ತೇವೆ. ಸೊ ನಮ್ಮ ಯಾವಾಗಲೂ ಒಂದು ಈ ನಮ್ಮ ಧ್ಯೇಯ ಅಂದರೆ ನಮ್ಮ ಗುರುಗಳಿಗೆ ಮೊದಲು ನಮನೆಯನ್ನು ಸಲ್ಲಿಸುವುದು. ತುಂಬಾ ಹಿಂದಿನ ಕಾಲದಿಂದಲೂ ನಮ್ಮ ಪ್ರಥಮ ಗುರುಗಳಾದಂಥ ವಿಶ್ವಪ್ರಸನ್ನ ತೀರ್ಥರು ನಮಗೆ ಈ ಉದ್ಘಾಟನೆಯನ್ನು ಮಾಡಿಕೊಟ್ಟಿರುವುದು ನಮಗೆ ಬಹಳ ಹೆಮ್ಮೆಯಾದ ವಿಷಯ. ಹಾಗೂ ಡಾಕ್ಟರ್ CN ಮಂಜುನಾಥ್ ಅವರು ಅವರ ಕ್ಷೇತ್ರದಲ್ಲಿ ಮೊದಲು ನಮ್ಮ ವೈದ್ಯಕೀಯ ಸಮುದಾಯದಲ್ಲಿ, ಇವಾಗ ಪ್ರತಿ ಜನ ಸಮಾಜದಲ್ಲೂ ಒಂದು ಒಳ್ಳೆ ಹೆಸರನ್ನು ಪಡೆದಿದ್ದಾರೆ. ಅಂಥವ್ರ ಕೈಯಲ್ಲಿ ಉದ್ಘಾಟನೆ ಆಗಬೇಕು ಅಂದರೆ ನಮ್ಗೆ ಅದು ಬಹಳ ಮುಖ್ಯವಾದಂಥ ಹೆಮ್ಮೆಯನ್ನು ತರುವಂಥ ವಿಷಯ. ಅದು ಯಾವ ಯಾವ ಒಂದು ಮಿಷನರಿಗಳು ನಮ್ಮ ಭಾರತದಲ್ಲೇ ಒಳ್ಳೆ ಕ್ವಾಲಿಟಿದು ಮ್ಯಾನುಫ್ಯಾಕ್ಚರಿಂಗ್ ಇದೆಯೋ ಅಂಥ ಮಿಷನರಿಗಳನ್ನ ಭಾರತದಲ್ಲಿ ತಗೊಂಡಿದ್ದೀವಿ. ಅದರಲ್ಲೆಲ್ಲ ಒಂದು GE ಸರ್ಟಿಫಿಕೇಶನ್ ಅಂತೀವಿ, CE ಸರ್ಟಿಫಿಕೇಶನ್, ಅದೆಲ್ಲ ನೋಡಿಕೊಂಡು ತಗೊಂಡಿದ್ದೀವಿ. ಕೆಲವೊಂದು ಸಾಮಗ್ರಿಗಳು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ, ಅಂಥವನ್ನು ಇಂಪೋರ್ಟ್ ಮಾಡಲೇಬೇಕಾದ ಒಂದು ಪರಿಸ್ಥಿತಿಯಲ್ಲಿ ಅಂಥವನ್ನು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡಿದ್ದೀವಿ. ಬಟ್ ಯಾವುದ್ಯಾವುದು ನಮ್ಮಲ್ಲೇ ತೊಗೊಳಕ್ಕಾಗುತ್ತೋ ಅದೆಲ್ಲದನ್ನು ಈ ಮೇಡ್ ಇನ್ ಇಂಡಿಯಾ ಒಂದು ಮೋಟಿವ್ ಏನು ಇಟ್ಕೊಂಡಿದ್ದಾರೆ ನಮ್ಮ ಪ್ರಧಾನಿಗಳು, ಅದಕ್ಕೂ ನಾವು ಒಂದು ನಮ್ಮ ಒಂದು ಚಿಕ್ಕ ಅಳಿಲು ಸೇವೆ ಮಾಡ್ದಂಗೆ ನಾವು ಅದಕ್ಕೆ ಸಹಕಾರ ಮಾಡೋಣ ಅಂತ ಮಾಡಿದ್ದೀವಿ.